ಹಾಯ್ ಗೈಸ್, ನಮಸ್ತೆ. ಟೆಕ್ ನ್ಯೂಸ್ ಎಪಿಸೋಡ್ 1096ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇವತ್ತಿನ ಟೆಕ್ ನ್ಯೂಸ್ ಆದರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲ ನ್ಯೂಸ್ ಬಂದ್ಬಿಟ್ಟು ನಮಗೆ ಸ್ಯಾಮ್ಸಂಗ್ ಕಂಪ್ನಿಯವರು ರೀಸೆಂಟ್ ಆಗಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 7 ಹಾಗೆ ಬಂದ್ಬಿಟ್ಟು Z Flip 7 ಅಂತೇಳಿ ಎರಡು ಫೋಲ್ಡಬಲ್ ಫೋನ್ಸ್ನ ಲಾಂಚ್ ಮಾಡಿದ್ರು. ಎಲ್ಲರಿಗೂ ಕೂಡ ಗೊತ್ತಿರೋದೇ ಈ ಮೊಬೈಲ್ಸ್ಗೆ ಈ ಸಲ ತುಂಬಾ ಡಿಮ್ಯಾಂಡ್ ಇದೆ ಅಂತಾನೆ ಹೇಳ್ಬೋದು. ರೀಸೆಂಟ್ ಆಗಿ ನಾನು ನಿಮಗೆ ಟೆಕ್ ನ್ಯೂಸ್ ಅಲ್ಲೂ ಕೂಡ ಹೇಳಿದ್ದೆ. ರೀಸನ್ ಏನು ಅಂದ್ರೆ ಇವತ್ತಿನವರೆಗೂ ಲಾಂಚ್ ಆಗಿರೋ ಫೋಲ್ಡಬಲ್ ಫೋನ್ಸ್ಗೆ ಕಂಪೇರ್ ಮಾಡಿದ್ರೆ ಸ್ಯಾಮ್ಸಂಗ್ ಅವರು ಫಸ್ಟ್ ಟೈಮು ಈ ಫೋಲ್ಡಬಲ್ ಫೋನ್ ಅಲ್ಲಿ ತುಂಬಾ ಚೇಂಜಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಡಿಸ್ಪ್ಲೇ ಸೈಜ್ ದೊಡ್ಡದಿರುತ್ತೆ, ಹಾಗೆ ಬಂದ್ಬಿಟ್ಟು ತುಂಬಾ ಸ್ಲಿಮ್ ಇರುತ್ತೆ, ತುಂಬಾ ಲೈಟ್ ವೇಟ್ ಇರುತ್ತೆ. ಅದ್ರ ಜೊತೆಗೆ ಕ್ಯಾಮ್ರಾ ಸೆನ್ಸರ್ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿದ್ರು. ಈ ರೀತಿಯಾಗಿ ನೋಡ್ತಾ ಹೋದ್ರೆ ತುಂಬಾ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಚೇಂಜಸ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಇವಾಗ ಬರ್ತಾ ಇರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಲಾಸ್ಟ್ 48 ಅವರ್ಸ್ ಅಲ್ಲಿ 2,10,000 ಪ್ರೀ ಆರ್ಡರ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಈ ಒಂದು ಫೋಲ್ಡ್ ಮೊಬೈಲ್ ಲಾಂಚ್ ಮಾಡಿರೋದು 1,75,000ಕ್ಕೆ, ಆದ್ರೆ ಪ್ರೀ ಆರ್ಡರ್ಸ್ ನೋಡ್ಕೊಂಡ್ರೆ ಹತ್ತತ್ರ 2,00,000 ಜನ ಈಗಾಗಲೇ ಪ್ರೀ ಆರ್ಡರ್ಸ್ ಆದ್ರೆ ಮಾಡ್ಕೊಂಡಿದ್ದಾರೆ. ಇದು ಬಂದ್ಬಿಟ್ಟು ಯೂಸ್ ಅಂತ ಹೇಳ್ಬಿಟ್ಟು ಸ್ಯಾಮ್ಸಂಗ್ ಅವರು ಹೇಳ್ತಿದ್ದಾರೆ. ನಾರ್ಮಲ್ ಆಗಿ ಸ್ಯಾಮ್ಸಂಗಿಗೆ ಇಷ್ಟೆಲ್ಲ ಪ್ರೀ ಆರ್ಡರ್ಸ್ ಯಾವಾಗ ಬರುತ್ತೆ ಗೊತ್ತಾ? ಸ್ಯಾಮ್ಸಂಗ್ ಗ್ಯಾಲಕ್ಸಿ S ಸೀರೀಸ್ ನ ಲಾಂಚ್ ಮಾಡ್ತಾರಲ್ಲ, S25 ಸೀರೀಸ್, S24 ಸೀರೀಸ್, ಈ ಫ್ಲಾಗ್ಶಿಪ್ ಮೊಬೈಲ್ಸ್ ಲಾಂಚ್ ಮಾಡ್ತಾರಲ್ಲ, ಆ ಟೈಮಲ್ಲೂ ಕೂಡ ಈ ರೇಂಜ್ ಅಲ್ಲಿ ನಮಗೆ ಪ್ರೀ ಆರ್ಡರ್ಸ್ ಆದ್ರೆ ಬರುತ್ತೆ. ಫಾರ್ ದ ಫಸ್ಟ್ ಟೈಮ್ ಫೋಲ್ಡಬಲ್ ಫೋನ್ಸ್ ನಮಗೆ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಅಂತ ಹೇಳ್ಬಿಟ್ಟು ಸ್ಯಾಮ್ಸಂಗ್ ಅವರು ಹೇಳ್ತಿದ್ದಾರೆ. ರೀಸನ್ ಏನು ಅಂದ್ರೆ ತುಂಬಾ ಚೇಂಜಸ್ ಮಾಡಿದ್ದಾರೆ, ತುಂಬಾ ಜನರಿಗೆ ಇಷ್ಟ ಆಗಿದೆ, ಅದಕ್ಕೋಸ್ಕರ ಈ ಒಂದು ಮೊಬೈಲ್ಸ್ ನ ತುಂಬಾ ಜನ ಪರ್ಚೇಸ್ ಮಾಡ್ತಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಟೆಕ್ನೋ ಕಂಪ್ನಿಯವರು ಅಫಿಷಿಯಲ್ ಆಗಿ ಟೆಕ್ನೋ ಫ್ಯಾಂಟಮ್ ಅಲ್ಟಿಮೇಟ್ G Fold ಈ ಮೊಬೈಲ್ಗೆ ಸಂಬಂಧಪಟ್ಟ ಇಮೇಜಸ್ ನ ರಿಲೀಸ್ ಮಾಡಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದು ಕೂಡ ತಿನ್ನೆಸ್ಟ್ ಫೋಲ್ಡ್ ಮೊಬೈಲ್ ಅಂತಾನೆ ಹೇಳ್ಬೋದು. ನನಗೆ ಅನ್ನಿಸ್ದಂಗೆ ಸ್ಯಾಮ್ಸಂಗ್ ಫೋಲ್ಡ್ ಗಿಂತ ಇನ್ನೂ ಒಂದು ಸ್ವಲ್ಪ ತಿನ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನಾದ್ರೆ ಅನ್ಕೊಂತಿದ್ದೀನಿ. ಇದರಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದೇನು ಅಂದ್ರೆ ನಿಮಗೆ ಫೋಲ್ಡಿಂಗ್ ಮೆಕ್ಯಾನಿಸಮ್. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ನೀವು ಫೋಲ್ಡ್ ಮಾಡಬೇಕಾಗತ್ತೆ. ಇದು ಬಂದ್ಬಿಟ್ಟು ಟ್ರಿಪಲ್ ಫೋಲ್ಡಿಂಗ್ ಫೋನ್, ಡಬಲ್ ಅಲ್ಲ, ನಿಮಗೆ ಕಂಪ್ಲೀಟ್ ಆಗಿ ಟ್ರಿಪಲ್ ಫೋಲ್ಡಿಂಗ್ ಅಂತಾನೆ ಹೇಳ್ಬೋದು. ನೋಡೋದಕ್ಕೆ ಮಾತ್ರ ತುಂಬಾನೇ ಚೆನ್ನಾಗಿದೆ, ಯೂಸೇಜ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಈ ಮೊಬೈಲ್ ಯೂಸ್ ಮಾಡ್ಬೇಕಾದ್ರೆ ಅವ್ರು ಇಟ್ಕೊಂಡು ಯೂಸ್ ಮಾಡ್ತಾ ಇರೋದಾಗಿರ್ಬೋದು, ಮಲ್ಟಿಪರ್ಪಸ್ ಆಗಿ ನಿಮಗೆ ಯೂಸ್ ಆದ್ರೆ ಆಗುತ್ತೆ. ಇದನ್ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇವಾಗ ಅಫಿಷಿಯಲ್ ಆಗಿ ಇಮೇಜಸ್ ಹಾಗೆ ಬಂದ್ಬಿಟ್ಟು ವಿಡಿಯೋಸ್ ಕೂಡ ರಿಲೀಸ್ ಮಾಡಿದ್ದಾರೆ. ನಾನು ಹೇಳದ್ನಲ್ಲ, ಟೆಕ್ನೋನ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಒಂದು ಟೈಮ್ ಅಲ್ಲಿ ಟೆಕ್ನೋ ಅಂದ್ರೆ ಒಂದು, ಇವಾಗ ಟೆಕ್ನೋ ಅಂದ್ರೆ ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು. ಎಷ್ಟು ಒಳ್ಳೊಳ್ಳೆ ಮೊಬೈಲ್ಸ್ ನ ಲಾಂಚ್ ಮಾಡ್ತಿದ್ದಾರೆ ಅಂದ್ರೆ ಸ್ಪೆಸಿಫಿಕೇಶನ್ಸ್ ಆಗಿರ್ಬೋದು, ಪ್ರೈಸ್ ಆಗಿರ್ಬೋದು, ತುಂಬಾ ಅಗ್ರೆಸಿವ್ ಅಂತಾನೆ ಹೇಳ್ಬೋದು. ತುಂಬಾ ಅಂದ್ರೆ ತುಂಬಾ ಕಮ್ಮಿ ಪ್ರೈಸ್ಗೆ ಮೊಬೈಲ್ಸ್ ಆದ್ರೆ ಲಾಂಚ್ ಮಾಡ್ತಿದ್ದಾರೆ. ಈ ಒಂದು ಟ್ರಿಪಲ್ ಫೋಲ್ಡಿಂಗ್ ಫೋನ್ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಈಗಾಗಲೇ ಅಫಿಷಿಯಲ್ ಆಗಿ ಟೀಸ್ ಮಾಡೋದಕ್ಕಾದ್ರೆ ಸ್ಟಾರ್ಟ್ ಮಾಡಿದ್ದಾರೆ. ನಿಮಗೆ ಲಾಂಚ್ ಮಾಡಿದ್ರು ಕೂಡ ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಈ ಒಂದು ಟ್ರಿಪಲ್ ಫೋಲ್ಡಿಂಗ್ ಫೋನ್ ಆದ್ರೆ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ಹೇಳೋದಕ್ಕಿಂತ ಮುಂಚೆ ಡೀಲ್ ಆಫ್ ದಿ ಡೇ ನೋಡೋಣಂತೆ. ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು ಜಿಯೋ ಟ್ಯಾಗ್ ನಿಮಗೆ 1,000 ರೂಪಾಯಿಗೆ ಸಿಗ್ತಾ ಇದೆ. ನಾರ್ಮಲ್ ಆಗಿ ನಿಮಗೆ 1,300 1,700 ರೂಪಾಯಿವರೆಗೂ ಕೂಡ ಇರುತ್ತೆ. ನಾನು ಕೂಡ ರಿವ್ಯೂ ಮಾಡಿದೆ, ಹತ್ತತ್ರ 1,500 ಕೊಟ್ಟೇನೋ ತಗೊಂಡಿದ್ದೆ. ಇವಾಗ ನಿಮಗೆ 1,000 ರೂಪಾಯಿಗೆ ಸಿಗ್ತಾ ಇದೆ. ಲೋಯೆಸ್ಟ್ ಅಲ್ಲಿ ಲೋಯೆಸ್ಟ್ ಅಂತಾನೆ ಹೇಳ್ಬೋದು. ಯಾರಾದ್ರೂ ಜಿಯೋ ಟ್ಯಾಗ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಮಿಸ್ ಮಾಡ್ಕೊಳೋದಕ್ಕಾದ್ರೆ ಹೋಗ್ಬೇಡಿ. ಈ ತರ ಡೀಲ್ಸ್, ಈ ತರ ಆಫರ್ಸ್ ನಮ್ಮ ಚಾನಲ್ ಅಲ್ಲಿ ಪ್ರತಿದಿನ ಪೋಸ್ಟ್ ಮಾಡ್ತಾನೆ ಇರ್ತೀವಿ. ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಆರಾಮಾಗಿ ಜಾಯ್ನ್ ಆಗ್ಬೋದು. ನಿಮಗೆ ಏನಾದ್ರೂ ಇಂಟ್ರೆಸ್ಟಿಂಗ್, ಇವಾಗ ಏನೋ ಒಂದು ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇರ್ತೀರಾ, ನಾ ಡೀಲ್ ಏನಾದ್ರೂ ಟೆಲಿಗ್ರಾಮ್ ಅಲ್ಲಿ ಬಂತು ಅಂದ್ರೆ ಬೇಗ ತಗೊಳ್ಳಿ, ಅವಾಗ ನಿಮಗೂ ಕೂಡ ತುಂಬಾ ಮಟ್ಟಿಗೆ ದುಡ್ಡು ಉಳಿಯುತ್ತೆ. ಇನ್ನ ನೀವೇನಾದ್ರೂ ಜಾಯ್ನ್ ಆಗಿಲ್ಲ ಅಂದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ಪೇನ್ ದೇಶದಲ್ಲಿ ಪಿಕ್ಸೆಲ್ ಮೊಬೈಲ್ಸ್ ಯೂಸ್ ಮಾಡೋದಕ್ಕೆ ಹೆದರ್ತಾ ಇದ್ದಾರೆ. ಏನಾಗ್ತಾ ಇದೆ ಬ್ರೋ, ಏನಾದ್ರೂ ಬ್ಲಾಸ್ಟ್ ಆಗ್ತಿದೆಯಾ ಅಂದ್ರೆ ಬ್ಲಾಸ್ಟ್ ಆಗ್ತಾ ಇಲ್ಲ, ಆದ್ರೆ ದೇಶದಲ್ಲಿ ಪಿಕ್ಸೆಲ್ ಮೊಬೈಲ್ಸ್ ಯೂಸ್ ಮಾಡೋದಕ್ಕೆ ತುಂಬಾ ಜನ ಹೆದರ್ತಾ ಇದ್ದಾರೆ. ರೀಸನ್ ಏನು ಅಂದ್ರೆ ಅಲ್ಲಿ ಸ್ಪೇನ್ ಅಲ್ಲಿ ನಮಗೆ ಡ್ರಗ್ ಡೀಲರ್ಸ್ ಏನಿರ್ತಾರಲ್ಲ, ಅವರೆಲ್ಲರೂ ಕೂಡ ಈ ಪಿಕ್ಸೆಲ್ ಮೊಬೈಲ್ಸ್ ನ ಯೂಸ್ ಮಾಡ್ತಿದ್ದಾರೆ. ರೀಸನ್ ಏನು ಅಂದ್ರೆ ಈ ಪಿಕ್ಸೆಲ್ ಮೊಬೈಲ್ಸ್ ಅಲ್ಲಿ ನಮಗೆ ಸ್ಟ್ಯಾಕ್ ಆಂಡ್ರಾಯ್ಡ್ ಏನಿರುತ್ತಲ್ಲ, ಆ ಒಂದು OS ನ ತೆಗೆದ್ಬಿಟ್ಟು ಇವರೊಂದು ಹೊಸ OS ಆದ್ರೆ ಹಾಕೊಂತಾ ಇದ್ದಾರೆ, ಗ್ರಾಫಿನ್ OS ಅಂತೇಳಿ. ಬೇರೆ ಮೊಬೈಲ್ಸ್ ಅಲ್ಲಿ ಅಷ್ಟು ಈಸಿಯಾಗಿ ನಾವು OS ಚೇಂಜ್ ಮಾಡೋದಕ್ಕಾದ್ರೆ ಬರೋದಿಲ್ಲ, ಆದ್ರೆ ಪಿಕ್ಸೆಲ್ ಮೊಬೈಲ್ಸ್ ಅಲ್ಲಿ ಈಸಿಯಾಗಿ ಚೇಂಜ್ ಮಾಡಬಹುದು. ಅದನ್ನ ಇವರು ಅಡ್ವಾಂಟೇಜ್ ಆಗಿ ತಗೊಂಡು ನಮಗೆ ಸ್ಟಾಕ್ ಆಂಡ್ರಾಯ್ಡ್ ಏನಿರುತ್ತಲ್ಲ, ಆ OS ನ ಕಂಪ್ಲೀಟ್ ಆಗಿ ತೆಗೆದ್ಬಿಟ್ಟು ಈ ಒಂದು ಗ್ರಾಫಿನ್ OS ಆದ್ರೆ ಇಟ್ಕೊಂತಿದ್ದಾರೆ. ಈ ಒಂದು ಗ್ರಾಫಿನ್ OS ನ ಹ್ಯಾಕ್ ಮಾಡೋದಕ್ಕಾಗೋದಿಲ್ಲ, ಪೊಲೀಸ್ ಅವರು ಟ್ರ್ಯಾಕ್ ಮಾಡೋದಕ್ಕಾಗೋದಿಲ್ಲ. ಅದನ್ನ ಇವರು ಅಡ್ವಾಂಟೇಜ್ ಆಗಿ ತಗೊಂಡು ಈ ಒಂದು ಡ್ರಗ್ಸ್ ನ ತುಂಬಾ ಮಟ್ಟಿಗೆ ಸಪ್ಲೈ ಮಾಡ್ತಿದ್ದಾರೆ. ಇವಾಗ ಸ್ಪೇನ್ ದೇಶದಲ್ಲಿ ಯಾರಾದ್ರೂ ಪಿಕ್ಸೆಲ್ ಮೊಬೈಲ್ ಇಟ್ಕೊಂಡು ಓಡಾಡ್ತಾ ಇದ್ರೆ ಪೊಲೀಸ್ ಅವ್ರು ಹೋಗ್ಬಿಟ್ಟು ಅವರನ್ನ ಅರೆಸ್ಟ್ ಮಾಡೋದಾಗ್ಲಿ, ಅವ್ರ ಮೊಬೈಲ್ ಎಲ್ಲ ಚೆಕ್ ಮಾಡೋದಾಗ್ಲಿ, ಸೊ ಈ ರೀತಿಯಾಗಾದ್ರೆ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ತುಂಬಾ ಜನರಿಗೆ ಹೆದರಿಕೆ ಆಗ್ಬಿಟ್ಟಿದೆ. ಅಂದ್ರೆ ತುಂಬಾ ಜನ ಭಯ ಪಡ್ತಿದ್ದಾರೆ ಪಿಕ್ಸೆಲ್ ಮೊಬೈಲ್ಸ್ ಯೂಸ್ ಮಾಡಬೇಕು ಅಂದ್ರೆ. ತುಂಬಾ ಜನ ಹೊಸ ಮೊಬೈಲ್ ತಗೋಬೇಕಂದ್ರೂ ಕೂಡ ಬೇರೆ ಬ್ರ್ಯಾಂಡ್ ಮೊಬೈಲ್ಸ್ ಆದ್ರೆ ತಗೊಂತಾ ಇದ್ದಾರೆ. ರೀಸನ್ ಏನು ಅಂದ್ರೆ ಇಲ್ಲಿ ಆ ಲೆವೆಲ್ ಅಲ್ಲಿ ಈ ಒಂದು ಮಾಫಿಯಾ ಆದ್ರೆ ರನ್ ಆಗ್ತಾ ಇದೆ. ಈ ಒಂದು ನ್ಯೂಸ್ ಇವಾಗ ಇಂಟರ್ನೆಟ್ ಅಲ್ಲಿ ತುಂಬಾ ವೈರಲ್ ಆಗಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಎಲ್ಲರಿಗೂ ಕೂಡ ಒಂದು ಪರ್ಸನಲ್ ಇನ್ಫಾರ್ಮೇಶನ್ ಅನ್ನೋದು ಮೊಬೈಲ್ ಅಲ್ಲಿ ಇರುತ್ತೆ. ಸಡನ್ ಆಗಿ ನೀವೇ ಡ್ರಗ್ ಡೀಲರ್ ಅಂತ ಹೇಳ್ಬಿಟ್ಟು ಮೊಬೈಲ್ ಕಸ್ಕೊಳೋದು, ಮೊಬೈಲ್ ಎಲ್ಲ ಚೆಕ್ ಮಾಡಿದ್ರೆ ಅವ್ರಿಗೂ ಕೂಡ ಒಂದು ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆದ್ರೆ ಆಗುತ್ತೆ. ಇವಾಗ ಅಟ್ ಪ್ರೆಸೆಂಟ್ ಈ ಒಂದು ನ್ಯೂಸ್ ತುಂಬಾ ವೈರಲ್ ಆಗಿದೆ ಅಂತಾನೆ ಹೇಳಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ
ಇನ್ಸ್ಟಾಗ್ರಾಮ್ ಅವರು ಒಂದು ಹೊಸ ಫೀಚರ್ ಮೇಲೆ ವರ್ಕ್ ಮಾಡ್ತಿದ್ದಾರೆ. ಈಗಾಗಲೇ ಈ ಒಂದು ಫೀಚರ್ ತುಂಬಾ ಜನರಿಗೆ ರೋಲ್ ಔಟ್ ಮಾಡಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದಾರಲ್ಲ ಆಟೋ ಸ್ಕ್ರೋಲ್ ಅಂತೇಳಿ, ಇದ್ರ ಬಗ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮನ್ನ ಇನ್ನ ಒಂದ್ ಸ್ವಲ್ಪ ಸೋಂಬೇರಿ ಮಾಡ್ತಿದೆ ಅಂತಾನೆ ಹೇಳ್ಬೋದು. ಇವಾಗ ನಾರ್ಮಲ್ ಆಗಿ ನಾವು ರೀಲ್ಸ್ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮಿನಿಮಮ್ ಏನಿಲ್ಲ ಅಂದ್ರೂ ಕೂಡ 1 ಗಂಟೆ 2 ಗಂಟೆ ಕಂಟಿನ್ಯೂಸ್ ಆಗಿ ನೋಡ್ಬಿಡ್ತೀವಿ. ಯಾಕೆಂದ್ರೆ ನಮಗೆ ಏನ್ ಇಷ್ಟನೋ ಅದನ್ನೇ ತುಂಬಾ ಮಟ್ಟಿಗೆ ಅದು ಪುಷ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಇವಾಗ ನಿಮ್ ಬೆರಳು ಕೂಡ ಆರಾಮಾಗಿ ಇರುತ್ತೆ. ಈ ಒಂದು ಆಟೋ ಸ್ಕ್ರೋಲ್ ನ ನೀವು ಆನ್ ಮಾಡಿ ಇಟ್ಕೊಂಡಿದ್ದೀರಾ ಅಂದ್ರೆ ಒಂದು ರೀಲ್ ಕಂಪ್ಲೀಟ್ ಆಗಿದ್ದಾದ್ಮೇಲೆ ಅದೇ ಆಟೋಮೆಟಿಕ್ ಆಗಿ ಮೇಲ್ಗಡೆ ಹೋಗ್ತಾ ಇರುತ್ತೆ. ಈ ಒಂದು ಫೀಚರ್ ಇವಾಗ ಅಫಿಷಿಯಲ್ ಆಗಿ ಇನ್ಸ್ಟಾಗ್ರಾಮ್ ಅವರು ರೋಲ್ ಔಟ್ ಮಾಡಿದ್ದಾರೆ. ತುಂಬಾ ಜನರಿಗೆ ಬಂದಿಲ್ಲ, ಸೆಲೆಕ್ಟೆಡ್ ಯೂಸರ್ಸ್ ಗೆ ಮಾತ್ರ ಇದನ್ನ ರೋಲ್ ಔಟ್ ಮಾಡಿದ್ದಾರೆ. ಈ ಒಂದು ಅಪ್ಡೇಟ್ ನಿಮಗೆ ಏನಾದ್ರೂ ಬಂದಿದೆಯಾ ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಒಂದ್ಸಲ ಅಪ್ಡೇಟ್ ಮಾಡ್ಕೊಂಡು ನೋಡಿ, ನಿಮಗೆ ಏನಾದ್ರೂ ಬಂದಿತ್ತು ಅಂದ್ರೆ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನನಗಾದ್ರೆ ಬಂದಿಲ್ಲ, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಈ ಒಂದು ಫೀಚರ್ ಸೋಂಬೇರಿಗಳನ್ನ ಇನ್ನ ಒಂದ್ ಸ್ವಲ್ಪ ಸೋಂಬೇರಿ ಮಾಡುತ್ತೆ ಅಂತಾನೆ ಹೇಳ್ಬೋದು. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಬೆಂಗಳೂರಿಂದ ರೀಸೆಂಟ್ ಆಗಿ ಒಂದು ಪೋಸ್ಟ್ ತುಂಬಾ ವೈರಲ್ ಆಗ್ತಾ ಇದೆ. ಇದು ನಾರ್ಮಲ್ ಆಗಿ ನಿಮಗೂ ಕೂಡ ರಿಲೇಟ್ ಆಗುತ್ತೆ. ರೀಸನ್ ಏನು ಅಂದ್ರೆ ನಾವೆಲ್ಲರೂ ಕೂಡ ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ. ರೀಸೆಂಟ್ ಆಗಿ ಏನಾಗಿದೆ ಅಂದ್ರೆ ಒಬ್ಬ ಫ್ರೆಂಡ್ ದುಬೈಗೆ ಹೋಗ್ತಿದ್ದಾನೆ. ಅವನಿಗೆ ಸೆಂಡ್ ಆಫ್ ಕೊಡೋದಕ್ಕೋಸ್ಕರ ಒಬ್ಬ ಫ್ರೆಂಡ್ ಹೋಗಿದ್ದಾನೆ ಏರ್ಪೋರ್ಟ್ ಹತ್ರ. ಅಲ್ಲಿ ಸೆಂಡ್ ಆಫ್ ಕೊಟ್ಬಿಟ್ಟು ಬಂದಿದ್ದಾನೆ. ದುಬೈಗೆ ಹೋಗ್ತಾ ಇದ್ದಾರೆ. ಆ ಹುಡುಗಿ ಬಂದ್ಬಿಟ್ಟು ದುಬೈಗೆ ಹೋಗಿದ್ದಾಳೆ. ದುಬೈಗೆ ಹೋಗಿ ರೀಚ್ ಆಗಿದ್ದಾದ್ಮೇಲೆ ನಾನು ರೀಚ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಈ ಹುಡುಗಿಗೆ ಮೆಸೇಜ್ ಮಾಡಿ ಹೇಳಿದ್ದಾಳೆ. ಆದ್ರೆ ಈ ಹುಡುಗಿ ಬಂದ್ಬಿಟ್ಟು ಏರ್ಪೋರ್ಟ್ ಇಂದ ಇನ್ನ ಮನೆಗೂ ಕೂಡ ಹೋಗಿಲ್ಲ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಟ್ರಾಫಿಕ್ ಯಾವ ರೀತಿ ಇದೆ ಅಂತೇಳಿ. ಆ ಹುಡುಗಿ ಬೆಂಗಳೂರಿಂದ ದುಬೈಗೆ ರೀಚ್ ಆಗಿದ್ದಾಳೆ. ಆದ್ರೆ ಯಾರು ಸೆಂಡ್ ಆಫ್ ಕೊಡೋದಕ್ಕೆ ಹೋಗಿದಾರಲ್ಲ ಅವರು ಏರ್ಪೋರ್ಟ್ ಇಂದ ಇನ್ನ ಮನೆಗೂ ಕೂಡ ರೀಚ್ ಆಗಿಲ್ಲ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ಒಂದು ಪೋಸ್ಟ್ ಹಾಕಿದ್ದಾರೆ. ಟ್ರಾಫಿಕ್ ನೋಡ್ಬೋದು ಯಾವ ರೀತಿ ಇದೆ ಅಂತೇಳಿ. ರೀಸೆಂಟ್ ಆಗಿ ನಾನು ಬೆಂಗಳೂರಿಗೆ ಬಂದಿದ್ದೆ, ಅದಕ್ಕಿಂತ 1-2 ಸಲ ಹಿಂದೆ ಬಂದಿದ್ದೆ. ಆವಾಗ ಎಷ್ಟೊತ್ತು ವೇಟ್ ಮಾಡಿದೀವಿ ಅಂದ್ರೆ 12 ಗಂಟೆಗೆ ಬಸ್ ಹತ್ತಿದ್ರೆ 5 ಗಂಟೆವರೆಗೂ ಇನ್ನ ಬೆಂಗಳೂರಲ್ಲೇ ಇದೀವಿ. ರೀಸನ್ ಏನು ಅಂದ್ರೆ ಟ್ರಾಫಿಕ್. ಆ ಲೆವೆಲ್ ಅಲ್ಲಿ ಟ್ರಾಫಿಕ್ ಇದೆ ಅಂತಾನೆ ಹೇಳ್ಬೋದು. ಫಸ್ಟ್ ಟೈಮ್ ಆ ತರ ಟ್ರಾಫಿಕ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದು. ನನಗೆ ಸಾಕಾಗೋಯ್ತು, ಅಷ್ಟರ ಮಟ್ಟಿಗೆ ಟ್ರಾಫಿಕ್ ಇರುತ್ತೆ. ಪಾಪ ಪ್ರತಿದಿನ ತುಂಬಾ ಜನ ಇದನ್ನೆಲ್ಲರೂ ಕೂಡ ನೋಟಿಸ್ ಮಾಡ್ತಾನೆ ಇರ್ತೀರಾ. ನೀವು ಕೂಡ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ. ನಿಮ್ ಎಕ್ಸ್ಪೀರಿಯನ್ಸ್ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂದ್ರೆ ಬೆಂಗಳೂರಲ್ಲಿ ಟ್ರಾಫಿಕ್ ಯಾವ ರೀತಿ ಇರುತ್ತೆ, ನಿಮಗೂ ಈ ತರ ಯಾವಾಗಾದ್ರೂ ಇನ್ಸಿಡೆಂಟ್ ಆಗಿದೆಯಾ ಅಂತೇಳಿ ನನಗೊಂದ್ಸಲ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಬೆಲ್ಕಿನ್ ಅವರು ಅಫಿಷಿಯಲ್ ಆಗಿ QI 2.2 ಸರ್ಟಿಫಿಕೇಶನ್ ಆದ್ರೆ ತಗೊಂಡಿದ್ದಾರೆ. ಈ ಒಂದು ಸರ್ಟಿಫಿಕೇಶನ್ ಆದ್ರೆ ಬಂದಿದೆ. ಈ ಸರ್ಟಿಫಿಕೇಶನ್ ಬಂದ್ಬಿಟ್ಟು 25 ವಾಟ್ ವೈರ್ಲೆಸ್ ಚಾರ್ಜಿಂಗ್ ಅಂತಾನೆ ಹೇಳ್ಬೋದು. ಅದು ಸಪೋರ್ಟ್ ಆದ್ರೆ ಕೊಡುತ್ತೆ. ಇವಾಗ ನಮಗೆ ಪವರ್ ಬ್ಯಾಂಕ್ ಇರುತ್ತಲ್ಲ, ಪವರ್ ಬ್ಯಾಂಕ್ ಅಲ್ಲಿ ನೋಡಿ ಮ್ಯಾಕ್ಸಿಮಮ್ ಅಂದ್ರೆ ನಿಮಗೆ 10 ವಾಟ್ 5 ವಾಟ್ ಔಟ್ಪುಟ್ ಆದ್ರೆ ಇರುತ್ತೆ ವೈರ್ಲೆಸ್ ಚಾರ್ಜಿಂಗ್ ಗೆ. ಆದ್ರೆ ಈ ಒಂದು ಪವರ್ ಬ್ಯಾಂಕ್ ಅಲ್ಲಿ ನಿಮಗೆ 25 ವಾಟ್ ಔಟ್ಪುಟ್ ಆದ್ರೆ ಇರುತ್ತೆ. ಇದು ಮ್ಯಾಸಿವ್ ಅಂತಾನೆ ಹೇಳ್ಬೋದು. ಪ್ರಪಂಚದಲ್ಲೇ ಫಸ್ಟ್ ಅನ್ಕೊಂತೀನಿ. ಈಗಾಗಲೇ ಒಂದು ಪವರ್ ಬ್ಯಾಂಕ್ ಲಾಂಚ್ ಆಗಿದೆ. ಬ್ರ್ಯಾಂಡ್ ಹೆಸರು ನನಗೆ ಅಷ್ಟೇ ಕರೆಕ್ಟ್ ಆಗಿ ನೆನಪಾಗ್ತಾ ಇಲ್ಲ. ಒಟ್ಟೊಂದು ಪವರ್ ಬ್ಯಾಂಕ್ ಅಂತೂ ಲಾಂಚ್ ಆಗಿದೆ. ಇದು ಬಂದ್ಬಿಟ್ಟು ಸೆಕೆಂಡ್ ಅಂತಾನೆ ಹೇಳ್ಬೋದು. ಇವರು ಲಾಂಚ್ ಮಾಡಿದ್ರೆ ಪ್ರಪಂಚದಲ್ಲೇ ಸೆಕೆಂಡ್ ಪವರ್ ಬ್ಯಾಂಕ್, ಅದು ಕೂಡ ವೈರ್ಲೆಸ್ ಚಾರ್ಜಿಂಗ್ ಗೆ 25 ವಾಟ್ ಔಟ್ಪುಟ್ ಆದ್ರೆ ಕೊಡುತ್ತೆ. ಇದು ಮ್ಯಾಸಿವ್ ಅಂತಾನೆ ಹೇಳ್ಬೋದು. ಒಳ್ಳೆ ವಿಷಯ. ಯಾಕೆಂದ್ರೆ ಯಾರ್ಯಾರ ಮೊಬೈಲ್ ವೈರ್ಲೆಸ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೋ ಅವರಿಗೆ ಇದು ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ನಾನು ಕೂಡ ತುಂಬಾ ಮಟ್ಟಿಗೆ ವೈರ್ಲೆಸ್ ಯೂಸ್ ಮಾಡ್ತೀನಿ ಎಮರ್ಜೆನ್ಸಿ ಟೈಮಲ್ಲಿ. ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ. ಒಳ್ಳೆ ಪವರ್ ಬ್ಯಾಂಕ್ ತಗೊಂಡ್ರೆ ನಿಮಗೆ ಪವರ್ ಎಫಿಷಿಯನ್ಸಿ ಚೆನ್ನಾಗಿರುತ್ತೆ. ಈಟು ಕೂಡ ನಿಮಗೆ ತುಂಬಾ ಮಟ್ಟಿಗೆ ಆಗೋದಿಲ್ಲ. ಬೆಲ್ಕಿನ್ ಬಗ್ಗೆ ನಾನು ಹೇಳ್ಬೇಕಾಗಿಲ್ಲ, ತುಂಬಾ ಒಳ್ಳೆ ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು. ನಿಮಗೊಂದು ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ, ಆದ್ರೆ ಪ್ರಾಡಕ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಇಷ್ಟೇ ಗೈಸ್, ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್. ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ. ಅಲ್ಲಿವರೆಗೂ ಬಾಯ್ ಬಾಯ್.